ಎಲ್ಲರಿಗೂ ಸಹ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ. ತಮ್ಮ ಜೀವನಗಳಲ್ಲೂ ಸಹ ಬೆಳಕು ತುಂಬಲಿ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೀತಕ್ಕಂತಹ ಹಬ್ಬ ದೀಪಾವಳಿ ಹಬ್ಬ. ಇವತ್ತು ನಮ್ಮ ಭಾಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಕತ್ತಲೆ ಇದ್ದಿದ್ದನ್ನು ಗಮನಿಸಿ ಜೈನ್ ಮಿಷನ್ ಆಸ್ಪತ್ರೆಯವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ನೀಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾದಂಥದ್ದು. ಇವತ್ತು ಜೈನ್ ಆಸ್ಪತ್ರೆ ಕೇವಲ ಈ ಭಾಗ ಅಲ್ಲ, 2-3 ಜಿಲ್ಲೆಗಳಿಂದ ಸಹ ಇಲ್ಲಿ ಜನ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ. ಆಂಧ್ರ ಪ್ರದೇಶ ವಿಶೇಷವಾಗಿ ಡಯಾಲಿಸಿಸ್ ಇವತ್ತು ಏನು ಅತ್ಯಂತ ಉಚಿತವಾಗಿ ಡಯಾಲಿಸಿಸನ್ನು ಕೊಡ್ತಾ ಇರ್ತಕ್ಕಂಥದ್ದು ನನಗೆ ತಿಳಿದ ಹಾಗೆ ಇದೊಂದೇ ಆಸ್ಪತ್ರೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಇವತ್ತು ಡಯಾಲಿಸಿಸ್ ಪೇಷಂಟ್ಗಳು ಒಂದು ಬಾರಿಗೆ ಕನಿಷ್ಠ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿವರೆಗೂ ಸಹ ವ್ಯಯ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ದನ್ನು ಸಂಪೂರ್ಣ ಉಚಿತವಾಗಿ ನೀಡ್ತಾ ಇದ್ದಾರೆ. ಇವರು ಮಾಡ್ತಾ ಇರ್ತಕ್ಕಂತಹ ಆರೋಗ್ಯ ಚಿಕಿತ್ಸಾ ಕ್ಯಾಂಪ್ಗಳು ಬಹುಶಃ ಪ್ರತಿನಿತ್ಯ ಒಂದು ಕ್ಯಾಂಪ್ ಇರ್ತದೆ. ಅನೇಕ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಇನ್ನೊಂದು ವಿಶೇಷ ಅಂತಂದರೆ ಮಾಸ್ಟರ್ ಹೆಲ್ತ್ ಚೆಕಪ್ ಬಹುಶಃ ಈ ಭಾಗದಲ್ಲಿ ಬೇರೆ ಯಾರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 1,000 ರೂಗಳಿಗೆ ಒಂದು 30ಕ್ಕೂ ಹೆಚ್ಚು ಡಯಾಗ್ನೈಸಿಸ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಈ ಆಸ್ಪತ್ರೆ ಮಾಡ್ತಾ ಇದೆ. ವಿಶೇಷವಾಗಿ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ನಮ್ಮ ಸೋಲಂಕಿರವರು ಅವರ ಇಡೀ ತಂಡ ಬಹುಶಃ ಈ ಭಾಗದಲ್ಲಿ ಸಾವಿರಾರು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಟ್ಟಿದ್ದಾರೆ. ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ಕೊಡ್ತಕ್ಕಂಥದ್ದಾಗ್ಬೋದು, ಈ ಎಲ್ಲ ರೀತಿಯಲ್ಲೂ ಸಹ ಈ ಸಂಸ್ಥೆ ತುಂಬ ಮುಂದೆ ಬರ್ತಾ ಇದೆ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಈ ಸಂಸ್ಥೆಗೆ ಸಂಪೂರ್ಣವಾದಂಥ ಸಹಕಾರ ನಾವೆಲ್ಲರೂ ಸಹ ಕೊಡೋಣ. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಒಂದು ಸಂಸ್ಥೆಗೆ ಅತ್ಯಂತ ಹೆಚ್ಚು ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೇ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ವರದಾನವಾಗಿ ಈ ಆಸ್ಪತ್ರೆ ಹೊರಹೊಮ್ಮಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಸುಮಾರು 2-3 ತಿಂಗಳ ಒಳಗಾಗಿ ಡಿಸೆಂಬರ್ ಒಳಗೆ ಶುರು ಮಾಡಬೇಕಿದ್ದೀವಿ. ದೇವರ ಇಲ್ಲಾಂದರೆ ಸಂಕ್ರಾಂತಿ ಒಳಗೆ ಖಂಡಿತವಾಗಿ ನಾವು ಇದು ಇನ್ನೊಂದು ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಎಷ್ಟು ಹೆಚ್ಚಿನ ಸೇವೆ ಕೊಡೋಣ. ಇವಾಗ ದಿನಾಂಕ ಡಯಾಲಿಸಿಸ್ಗೆ 25-30 ದಿನ ಕೊಡ್ತಾ ಇದ್ದೀವಿ. ಅದು ಹಿಂದೆ ಕಟ್ಟಡ ರೆಡಿ ಆದಮೇಲೆ ದಿನಕ್ಕೆ ಕನಿಷ್ಠ ಒಂದು 5 ಜನಕ್ಕೆ ನಾವು ಡಯಾಲಿಸಿಸ್ ಮಾಡ್ಬೋದು. ಬೇರೆ ಎಲ್ಲ ಸೇವೆಗಳನ್ನು ನಾವು ಮಾಡೋಕ್ಕೆ ಕಷ್ಟಪಡ್ತೀವಿ. ಆದಷ್ಟು ಕಡಿಮೆ ದರದಲ್ಲಿ ನಮ್ಮ ಚೇರ್ಮನ್ ಅವರು ಹೇಳಿದಂಗೆ ಆದಷ್ಟು ಸೇವೆ ಅದು ಕಳೆದ 20-25 ವರ್ಷದಿಂದ ನಾವು ಉಚಿತವಾಗಿ ಕಣ್ಣಿನ ನೇತ್ರ ಚಿಕಿತ್ಸೆ ಮಾಡ್ತಾನೆ ಇದ್ದೀವಿ. ಅದು ಮುಂದುವರಿಯುತ್ತೆ. ಪ್ರತಿ ತಿಂಗಳು ಈಗ ಮಾಡ್ತಾನೆ ಇದ್ದೀವಿ. ಅದಲ್ಲದೆ ಬೇರೆ ಯಾರನ್ನ ಹಾಸ್ಪಿಟಲ್ಗೆ ಬಂದ್ರೂ ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡ್ತೀವಿ ಅಂತ ಇಚ್ಛೆ ಪಡ್ತೀವಿ. ಥ್ಯಾಂಕ್ ಯು ಸರ್. ಶುಭಾಶಯಗಳು. ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ಲು ಈಗ 4 ಇಯರ್ಸ್ ಆಗಿದೆ. 4 ಇಯರ್ಸಲ್ಲಿ 4 ವರ್ಷ ಕಂಪ್ಲೀಟ್ ಆಗಿದೆ. ಇದು ತುಂಬ ಒಳ್ಳೆ ಕೆಲಸ ಇದು ಶುರು ಆಗಿದೆ. ಎಲ್ಲ ಮೋರ್ ದೆನ್ 1.5 lakhs ಪೇಷಂಟ್ಸ್ ಬಂದು ಎಲ್ಲ ಚಿಕಿತ್ಸೆ ಮಾಡಿದ್ದೀವಿ ಇಲ್ಲಿ. ಮತ್ತು ಮೇನ್ ವಿಷಯದಲ್ಲಿ ಏನಿದೆ ಅಂದರೆ ರಿಯಾಯಿತಿದಲ್ಲಿ ನಾನು ಮಾಡ್ತೀವಿ ಹೇಳ್ತೀವಿ, ಎಸ್ ಡೆಫಿನೆಟ್ಲಿ. ಬಟ್ ಮೇನ್ಲಿ ಅಲ್ಲಿ ಏನೆಂದರೆ ಒಂದು ಐ ಸಿ ಯು ಫೆಸಿಲಿಟಿ ಅದೇ ಥರ ಇಲ್ಲಿ ಇಲ್ಲ. ಫಸ್ಟ್ ICU ಮತ್ತು ಡಯಾಲಿಸಿಸ್ದು ಇದೆ. ಆಪ್ರೇಷನ್ ಥಿಯೇಟರ್ಸು ತುಂಬ ಒಳ್ಳೆ ಆಪ್ರೇಷನ್ ಥಿಯೇಟರ್ ಇದೆ. ನಾನು ನಿಮಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಬಾಲಕೃಷ್ಣ ಇದು ಬಂದ ಮೇಲೆ ಇನ್ನೂ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಮ್ಮ ಸೆಕ್ರೆಟರಿ ಸರ್ ಹೇಳಿದ್ದಾರೆ ಅದೇ ಪ್ರಕಾರ ಕೆಳಗಡೆ ಇದು ಬಿಲ್ಡಿಂಗು 3 months 3.5 monthsಗೆ ಟೋಟಲ್ ರೆಡಿ ಆಗುತ್ತೆ. ಅಲ್ಲಿ ಮೇನ್ ಏನಿದೆ ಅಂದರೆ ಫಸ್ಟು ಡಯಾಲಿಸಿಸ್ ಸೆಂಟ್ರಲ್ಲಿ ಹೋಗುತ್ತೆ. ಅಲ್ಲಿ 30 to 40 ಬೆಡ್ಸ್ ಹಾಕಬೇಕು ಅದೇ ಥರ ವಿಚಾರ ಇದೆ. ನಮ್ಮ ಏನು ಡೊನೇಷನ್ ಸಿಕ್ಕಿದರೆ ಇದು ಮಾಡೋಕ್ಕಾಗತ್ತೆ. ಯಾಕಂದರೆ ಪ್ರತಿದಿನದ ಖರ್ಚು ಅಟ್ಲೀಸ್ಟ್ 10 lakhs to 15 lakhs rupees ಪರ್ ಮಂತು ಖರ್ಚು ಇದೆ ಜಸ್ಟ್ ಟು ರನ್ ದ ಡಯಾಲಿಸಿಸ್. ಇನ್ನೊಂದು ಏನಿದ್ರೆ ಕಣ್ಣ ಚಿಕಿತ್ಸೆ ಅದು ಬರೀ ಕ್ಯಾಂಪ್ಸ್ ನಾವು ಮಾಡ್ತೀವಿ. ಈಗ ಗೌರ್ಮೆಂಟ್ ಕಡೆದು ಎಲ್ಲ 2 months ಆಗಿದೆ ಸ್ಟಾಪ್ ಮಾಡಿದ್ದೀವಿ. ಬಟ್ ವಿ ಆರ್ ಸ್ಟಿಲ್ ಕಂಟಿನ್ಯೂ. ಸೊ ಏನಿದೆ ನಮ್ಮ ಸಾಹೇಬರು ಹೇಳಿದರೆ ಅದಕ್ಕೆ ಮಾಡಲಿ, ಇನ್ನೇನು ನೋಡೋಣ ಆದಮೇಲೆ. ಇನ್ನೊಂದು ಅಲ್ಲಿ ಇದೆ ವಿ ಆರ್ ಗೋಯಿಂಗ್ ಟು ಪುಟ್ ಒನ್ ಡಯಾಬಿಟಿಕ್ ಸೆಂಟರ್ ಫಾರ್ ಎಕ್ಸಲೆನ್ಸ್. ಯಾಕೆಂದರೆ ಇಲ್ಲಿ
ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡಿದ ಪ್ರಕಾರ ಏನಿದೆ ಅಂದರೆ ಆಫ್ಟರ್ 40 ಇಯರ್ಸ್ ಅಟ್ಲೀಸ್ಟ್ 50% ಪಾಪ್ಯುಲೇಷನ್ಸ್ಗೆ ಇದು ಡಯಾಬಿಟೀಸ್ ಇದೆ. ಸೊ ಇದು ಡಯಾಬಿಟೀಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಏನು, ಅಲ್ಲಿ ಡಯಾಬಿಟೀಸ್ ಬಗ್ಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಓಕೆ, ಸರ್ಜರಿ ಇರಲಿ ಅಥವಾ ಡಯಾಲಿಸಿಸ್ ಇದೆ, ಮತ್ತು ಇವ್ರದ್ದು ಪ್ರಾಬ್ಲಮ್ ಇರಲಿ ಅಥವಾ ಡಯಾಬಿಟೀಸ್ದು ಮೆಡಿಕಲ್ ಟ್ರೀಟ್ಮೆಂಟ್ ಇರಲಿ, ಏನೇನಿದೆ ಮತ್ತು ಡಯಟಿಷಿಯನ್ಸ್ ಎಲ್ಲ ಇರುತ್ತೆ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಅಬೌಟ್ 15,000 ಸ್ಕ್ವೇರ್ ಫೀಟ್ ಜಾಗ ಅಲ್ಲಿ ಕೊಡ್ತೀವಿ. ಇನ್ನೊಂದು ನಾವು ಪ್ರಯತ್ನ ಮಾಡ್ತೀವಿ, ಯಾರು ಕಾರ್ಡಿಯಕ್ ಡಿಪಾರ್ಟ್ಮೆಂಟ್ ಮಾಡೋಕ್ಕೆ ನಮ್ಮದು ಇಚ್ಛೆ ಇದೆ. ಸೊ ಯಾವುದು ಕಾರ್ಡಿಯಾಲಜಿಸ್ಟ್ ಬಂದು ಹೇಳ್ತಾ ಇದ್ದು ನಾವು ಇಕ್ವಿಪ್ಮೆಂಟ್ ಮಾಡಿ ಕೊಡ್ತೀವಿ ಇಲ್ಲಿ. ಸಪೋಸ್ ಆಗಲಿಲ್ಲ ಅಂದರೆ ನಾವು ಮುಂಚೆ ಹೇಳಿದರೆ ಇಲ್ಲಿ ಆಯುರ್ವೇದ ಸೆಂಟರ್ ಶುರು ಮಾಡೋಣ, ಅದು ನೋಡೋಣ ಏನಿದೆ. ಬಟ್ ಡೆಫಿನೆಟ್ಲಿ ನಮ್ಮದು ಏನು ಇಚ್ಛೆ ಇದೆ ಅಂದರೆ ಕಾರ್ಡಿಯಾಲಜಿ ಸೆಂಟರ್ ಮತ್ತು ಡಯಾಬಿಟಿಕ್ ಸೆಂಟರ್ ಆ್ಯಂಡ್ ದಿಸ್ ಕನ್ನದು ಇದು ಮಾಡೋಣ. ಥ್ಯಾಂಕ್ ಯು ಆ್ಯಂಡ್ ಐ ಲೈಕ್ ಟು ಗಿವ್ ಇಟ್ ಥ್ಯಾಂಕ್ ಟು ಎವ್ರಿಬಡಿ ಬಿಕಾಸ್ ಆಫ್ ಯು. ನಿಮಗೋಸ್ಕರ ಎಲ್ಲ ಇದು ಜನಕ್ಕೆ ಗೊತ್ತಾಗುತ್ತೆ ಏನೇನಾಗಿದೆ ಏನಿದೆ. ಯಾಕೆಂದರೆ ನೀವು ಎಲ್ಲ ಬಂದು ಏನೇನು ಸಮಾಚಾರ ಇದೆ, ಇಲ್ಲಿದ್ದ ಒಳ್ಳೆ ಸಮಾಚಾರ ಇದೆ ಎಲ್ಲರಿಗೆ ನೀವು ಮತ್ತೆ ಕಡೆದು ಹೇಳ್ತಾರೆ ಅಂದರೆ, ಸೊ ಐ ವಿಲ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಕಂಟಿನ್ಯೂ ಇಟ್. ಆ್ಯಂಡ್ ಈ ಕಡೆದು ಇನ್ನೊಂದು ಒಂದು ಯಾವುದು ಬಡವರಿದೆ ಅಂದರೆ ಡೈರೆಕ್ಟ್ಲಿ ಉತ್ತಮ್ ಚರ್ಗ ಕಳಿಸಿ ಸರ್ ನೋಡಿಬಿಟ್ಟು ಏನಿದೆ ಡೆಫಿನೆಟ್ಲಿ ಮಾಡ್ತಾರೆ. ಸಯ್ಯದ್ ಸರ್ ಇದ್ದೆ. ಸೊ ಈಸ್ ವೆಲ್ ಎಕ್ಸ್ಪೀರಿಯನ್ಸ್ಡ್, ಅಬೌಟ್ 25 ಇಯರ್ಸ್ ಕೆಲಸ ಮಾಡಿದ್ದಾರೆ ತಮಿಳ್ನಾಡಲ್ಲಿ ಮತ್ತು ಕೇರಳ ಅಲ್ಲಿ ನಾರ್ತಲ್ಲಿ ಮಾಡಿದ್ದಾರೆ. ಈಗ ಬಂದು ಭಾಳ ಚೇಂಜಸ್ ಶುರು ಮಾಡಿದ್ದೇವೆ. ಸೊ ಲೆಟ್ ಅಸ್ ಹೋಪ್ ವಿ ಶುಡ್ ಹ್ಯಾವ್ ದ ಬೆಸ್ಟ್ ಟ್ರೀಟ್ಮೆಂಟ್ ಇನ್ ದ ಚಿಕ್ಕಬಳ್ಳಾಪುರ. ಸೊ ಪೇಷಂಟು ಇಲ್ಲಿಂದ ಮುಂದೆ ಅಂದರೆ ಬೆಂಗಳೂರು ಕಡೆ ಹೋಗಬಾರ್ದು, ಅದೇ ಮೇನು ಉದ್ದೇಶ. ಯಾಕಂದರೆ ಬೆಂಗಳೂರು ಹೋಗಿ ಏನೇನಾಗುತ್ತೆ ಎಲ್ಲರಿಗೂ ಗೊತ್ತು. ಸೊ ಕಡಿಮೆ ದರದಲ್ಲಿ, ಬಟ್ ಮೇನ್ ಏನಿದೆ ನಿಮ್ಮದು ಎಲ್ಲ ಡಾಕ್ಟರ್ಸು ಮೇನ್ಲಿ ಆಲ್ ಆರ್ ಯಂಗ್ ಡಾಕ್ಟರ್ಸ್, ಎಲ್ಲ ಯಂಗ್ ಅಂದರೆ ಏನಾಗುತ್ತೆ, ಎನರ್ಜಿ ಇರುತ್ತೆ ಮತ್ತು ನಾಲೆಜ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್ ಟು ಮೈ ಆಲ್ ದ ಡಾಕ್ಟರ್ಸ್ ಹೂ ಆರ್ ವರ್ಕಿಂಗ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್.